ಜೋಡೆತ್ತುಗಳ ತಂತ್ರಗಾರಿಕೆ ಏನು? ಹಾಗಾದ್ರೆ ಇಲ್ಲಿ ಯಡಿಯೂರಪ್ಪನವರು ಹೆದರಿದ್ದಾದ್ರೂ ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿಮ್ಮ ಮುಂದೆ. ಯಡಿಯೂರಪ್ಪ ಅಡ್ಡಾದಲ್ಲಿ ಟ್ರಬಲ್ ಶೂಟರ್ ಧಮಾಕವನ್ನ ಮಾಡ್ತಾ ಇದ್ದಾರೆ. ಅಖಾಡಕ್ಕೆ ಇಳಿದ ದಿನವೇ ಟ್ರಬಲ್ ಶೂಟ್ ಅನ್ನ ಮಾಡಿದ್ದಾರೆ ಡಿಕೆಶಿ. ದಶಕಗಳ ಕಾಲ ಗುದ್ದಾಡಿದಂತ ವೈರಿಗಳನ್ನ ಒಂದು ಮಾಡಿದ್ದಾರೆ ಡಿಕೆ ಸಾಹೇಬ್ರು. ಭದ್ರಾವತಿಯಲ್ಲಿ ಒಂದಾದ್ರೂ ಶಾಸಕ ಬಿಕೆ ಸಂಗಮೇಶ್ವರ್ ಮತ್ತು ಅಪ್ಪಾಜಿಗೌಡ. ಖುದ್ದು ಇಲ್ಲಿ ಡಿಕೆಶಿ ಅವರೇ ಮಧ್ಯ ನಿಂತು ಇಬ್ಬರ ಕೈಯನ್ನ ಕುಲುಕಿಸಿದ್ದಾರೆ. ಇದೀಗ ಇಬ್ಬರು ಒಂದಾಗಿದ್ದಾರೆ. ಜೊತೆಯಲ್ಲಿ ಮಧು ಬಂಗಾರಪ್ಪ ಪರ ಕ್ಯಾಂಪೇನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಎಚ್ಡಿಕೆ ಮತ್ತು ಡಿಕೆ ಎಂಟ್ರಿಯಿಂದ ಮತ್ತೊಂದು ಕಡೆ ಬಿಎಸ್ ಯಡಿಯೂರಪ್ಪನವರು ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ 3 ದಿನ ಶಿವಮೊಗ್ಗದಲ್ಲಿಯೇ ಬಿಜೆಪಿ ಸಾರಥಿಗೆ ಪ್ರತಿ ತಂತ್ರಗಾರಿಕೆಯನ್ನ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ದೋಸ್ತಿಗಳು ಕೂಡ ಮಾಡ್ತಾ ಇದ್ದಾರೆ. ಜೋಡೆತ್ತುಗಳಿಗೆ ಟಾಂಗ್ ಕೊಡೋದಕ್ಕೆ ಇಂದು ಅಮಿತ್ ಶಾರನ್ನ ಬಿಎಸ್ವೈ ಅವರು ಕರೆಸ್ತಾ ಇದ್ದಾರೆ. ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಕಳೆದ ಬೈ ಎಲೆಕ್ಷನ್ ನಲ್ಲಿ ಕೇವಲ 50,000 ಮತಗಳ ಅಂತರದಿಂದ ಸೋತಿದ್ರು ಮಧು ಬಂಗಾರಪ್ಪ. ಈ ಬಾರಿ ಬಿವೈ ರಾಘವೇಂದ್ರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಕುಮಾರಸ್ವಾಮಿ ಮತ್ತು ಡಿಕೆ ಬ್ರದರ್ಸ್ ತಂತ್ರಗಾರಿಕೆಯನ್ನ ರೂಪಿಸಿದ್ದಾರೆ. ಭದ್ರಾವತಿಯಲ್ಲಿ ಮೊದಲ ಯತ್ನದಲ್ಲೇ ಈಗ ಯಶಸ್ಸನ್ನು ಕೂಡ ಪಡ್ಕೊಂಡಿದ್ದಾರೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಬಂಡಾಯ ಶಮನ ಆಗಿದೆ ಅಂತ ಹೇಳ್ಬೋದು. ಹಾವು ಮುಂಗೂಸಿಯಂತೆ ಇದ್ದಂತಹ ಭದ್ರಾವತಿಯ ಶಾಸಕ ಕಾಂಗ್ರೆಸ್ನ ಸಂಗಮೇಶ್ ಮತ್ತು ಜೆಡಿಎಸ್ನ ಅಪ್ಪಾಜಿಗೌಡ ದಶಕಗಳ ಬಳಿಕ ಇದೀಗ ಒಂದಾಗಿದ್ದಾರೆ. ಇಬ್ಬರ ಮಧ್ಯೆ ಇದ್ದಂತಹ ಮುನಿಸಿಗೆ ಟ್ರಬಲ್ ಶೂಟರ್ ಇದೀಗ ಇತಿಶ್ರೀಯನ್ನ ಕೂಡ ಹಾಡಿದ್ದಾರೆ. ಇವರಿಬ್ಬರನ್ನು ಡಿಕೆ ಶಿವಕುಮಾರ್ ಒಂದು ಮಾಡಿದ್ದಾರೆ. ಇನ್ಮುಂದೆ ಇವರಿಬ್ಬರು ಕೂಡ ಒಟ್ಟಿಗೆ ಜಂಟಿ ಪ್ರಚಾರವನ್ನ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇಬ್ಬರು ಜೊತೆಗೆ ಚುನಾವಣೆಯನ್ನ ನಡೆಸ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಯಕರ್ತರು ನಾಯಕರ ನಡುವೆ ಒಟ್ಟಿಗೆ ಸಾಗೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಮೈತ್ರಿ ಸರ್ಕಾರದ ಪ್ಲಾನ್ಗೆ ಯಡಿಯೂರಪ್ಪ ಅವರು ಹೆದರು ಬಿಟ್ರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅಂತ ನಿಮ್ ತೋರ್ಸಕ್ಕೇನೆ 10 ಕಡೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. 4 ಜನ ಟೌನ್ ಅಲ್ಲಿ ಇರೋಂತ 2 ದಿನದಲ್ಲಿ 4 ಜನ ಟೌನ್ ಅಲ್ಲಿ 6 ಕಡೆ 6-7 ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕರ್ತರು ಒಟ್ಟಾಗಿ ಎಲೆಕ್ಷನ್ ಮಾಡೋದನ್ನ ನೀವೇ ಕಣ್ಣಲ್ಲಿ ನೋಡ್ತೀರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್. ಭದ್ರಾವತಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಮಲೆನಾಡಿನ ಮಲ್ಲ ಯುದ್ಧ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಯಶೋಧ, ಖಂಡಿತವಾಗಿಯೂ ಕೂಡ ಈ ಬಾರಿ ಎಲ್ಲೋ ಒಂದು ಕಡೆ ಶತಾಯಗತಾಯ ಯಡಿಯೂರಪ್ಪನವ್ರನ್ನ ಕಟ್ಟಿ ಹಾಕಬೇಕು ಅಂತ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಸೇರಿಕೊಂಡು ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಅಂದರೆ ನಿನ್ನೆಯಷ್ಟೇ ಈಗಾಗಲೇ ಡಿ.ಕೆ. ಬ್ರದರ್ಸ್ ಏನಿದ್ದಾರೆ ಅವರು ಶಿವಮೊಗ್ಗಕ್ಕೆ ಬಂದಿಳಿದಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಒಳ ಸ್ಟ್ರಾಟಜಿಗಳನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಈಗ ಅಪ್ಪಾಜಿಗೌಡ ಮತ್ತು ಸಂಗಮೇಶ್ ಅವರನ್ನ ಒಂದು ಮಾಡಿಸಿದ್ದಾರೆ. ಹಾಗಾಗಿ ಇಬ್ಬರನ್ನು ಕೂಡ ಕೈ ಕುಲುಕಿಸಿದ್ದಾರೆ. ಯಾಕೆಂದರೆ ಕಳೆದ ಬಾರಿ ಇದೇ ಕೂಡ ಒಂದು ರೀತಿಯಲ್ಲಿ ಮೈನಸ್ ಆಗಿತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಗೆ. ಉಪಚುನಾವಣೆಯ ಸಂದರ್ಭದಲ್ಲಿ ಭದ್ರಾವತಿಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ರೂ ಕೂಡ ಸಂಗಮೇಶ್ ಆ ಒಂದು ಸಮಾವೇಶಕ್ಕೂ ಕೂಡ ಹೋಗಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಮೈತ್ರಿಗೆ ಹಿನ್ನಡೆ ಆಗಿತ್ತು ಅಂತ ಕೂಡ ಪರಿಭಾವಿಸಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಭದ್ರಾವತಿಯನ್ನು ಮೇನ್ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಅಖಾಡಕ್ಕೆ ಇಳಿದಿದೆ. ಅದ್ರ ಜೊತೆಗೆ ಬಿಜೆಪಿಯು ಕೂಡ ಭದ್ರಾವತಿಯನ್ನೇ ಮೇನ್ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ.
ಬೆಳಿಗ್ಗೆ ಅಮಿತ್ ಶಾ ಅವರು ರೋಡ್ ಶೋ ನಡೆಸಿದ್ರೆ ಸಂಜೆ ಯಡಿಯೂರಪ್ಪನವರು ರೋಡ್ ಶೋ ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಬೆಳಿಗ್ಗೆ 10:00 ಅಷ್ಟೊತ್ತಿಗೆ ಅಮಿತ್ ಶಾ ಅವರು ರೋಡ್ ಶೋ ಮಾಡ್ತಾರೆ ಭದ್ರಾವತಿಯಲ್ಲಿ. ಅದ್ರ ಜೊತೆಗೆ ಸಂಜೆ ಯಡಿಯೂರಪ್ಪನವರು ಅದೇ ಒಂದು ಭದ್ರಾವತಿಯಲ್ಲಿ ರೋಡ್ ಶೋ ಅನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಭದ್ರಾವತಿಯ ಟಾರ್ಗೆಟ್ ಆಗಿದೆ. ಹಾಗಂದ್ರೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಫೈಟ್ ಮಾಡಿದ್ರು ಕೂಡ ಭದ್ರಾವತಿಯಲ್ಲಿ ಕೂಡ ಲೀಡ್ ಪಡೆದವರಿಗೆ ಗೆಲುವು ಆಗುತ್ತೆ ಅಂತಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭದ್ರಾವತಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಗಮೇಶ್ ಮತ್ತೆ ಅಪ್ಪಾಜಿ ಗೌಡರು ಒಂದಾಗಿರ್ತಕ್ಕಂಥದ್ದು ಮೈತ್ರಿಗೆ ಏನಾದರೂ ಮುನ್ನಡೆಯನ್ನು ದೊಡ್ಡ ಮಟ್ಟದಲ್ಲಿ ತಂದು ಕೊಡುತ್ತಾ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಅಬ್ಬರಿಸಿ ಬೊಬ್ಬಿರಿರ್ತಕ್ಕಂಥ ಮಂಡ್ಯದ ಒಂದು ರಾಜಕಾರಣವೇ ಬೇರೆ. ಶಿವಮೊಗ್ಗ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಒಳತಂತ್ರಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಮೈತ್ರಿಯ ಪಡೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಶೋಧ, ರವೀಶ್, ಈ ಒಳತಂತ್ರಗಾರಿಕೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಲ್ಲಿ ದೋಸ್ತಿಗಳು ಮಂಡ್ಯದ ಸೇಡನ್ನ ಶಿವಮೊಗ್ಗದಲ್ಲಿ ಯಾವ ರೀತಿ ತೀರಿಸ್ಕೊಳ್ತಾರೆ, ಇದಕ್ಕೆ ಯಡಿಯೂರಪ್ಪನವರ ತಂತ್ರಗಾರಿಕೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ ವಿಶ್ಲೇಷಣೆ ಮಾಡೋದಾದ್ರೆ ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಮಂಡ್ಯ ರಾಜಕಾರಣದಲ್ಲಿ ಪ್ರತಿಯೊಬ್ಬ ಅಂದರೆ ಕುಮಾರಸ್ವಾಮಿ ಅವರ ಸಹಿತ ಎಲ್ಲರೂ ಕೂಡ ಅಬ್ಬರಿಸಿ ಬೊಬ್ಬಿರಿತಾ ಇದ್ರು. ಆದರೆ ಅಂಥ ರಾಜಕಾರಣ ಶಿವಮೊಗ್ಗದಲ್ಲಿ ಇಲ್ಲ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಬೂತ್ ಮಟ್ಟದಿಂದಲೂ ಕೂಡ ಇಲ್ಲಿ ಯಾವ ರೀತಿಯ ಒಂದು ಒಡೆದು ಹೋಗಿರ್ತಾರೆ ಅವ್ರನ್ನ ಒಂದುಗೂಡಿಸುವಂತಹ ಕೆಲಸವನ್ನ DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಶೋಧ. ಓಕೆ, ಥ್ಯಾಂಕ್ ಯು ರವೀಶ್.